ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ನರಸಿಂಹನ ಕಡೆ ಲಾಯರ್ ಹೇಳ್ತಾ ಇರ್ತಾರೆ, ನೋಡಿ ಇವರ ನನ್ನ ಕ್ಲೈಂಟು ತುಂಬ ಬೇಸತ್ತೋಗಿದ್ದಾನೆ, ಇವರು ಹೇಳ್ತಾ ಇರೋದೆಲ್ಲ ಸತ್ಯ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಇವರು ಸ್ವಂತ ಮಗಳನ್ನು ಸಹ ನೋಡೋಕ್ಕೆ ಬಿಡ್ತಾ ಇಲ್ಲ ಇವರ ಆನರ್ ಅಂತ ನರಸಿಂಹನ ಕಡೆ ಲಾಯರ್ ಹೇಳ್ತಾ ಇರಬೇಕಾದ್ರೆ ಜಡ್ಜ್ ಹೇಳ್ತಾ ಇರ್ತಾರೆ, ನೀವು ಇದಕ್ಕೆ ಏನಂತ ಹೇಳ್ತೀರಮ್ಮ ಅಂತ ಶಾರದಾನ ಕೇಳ್ತಾ ಇರಬೇಕಾದ್ರೆ, ಸ್ವಂತ ಮಗಳನ್ನೇ ಬಿಟ್ಟೋದವನು ಮೇಡಮ್ ಇವನಿಗೆ ಇವಾಗ ಏನೋ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಮಗಳು ಬೇಕು ಅಂತ ಬಂದಿದ್ದಾನೆ, ನಾವು ಇವ್ರನ್ನ ಯಾವ ರೀತಿ ನಂಬಲಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಯಾವುದೋ ಕೆಟ್ಟ ಉದ್ದೇಶದಿಂದ ಇವನು ಮಗು ಬೇಕು ಅಂತ ಕೇಳ್ತಾ ಇದ್ದಾನೆ ಮೇಡಮ್, ಇವನ ಮಾತನ್ನ ನಂಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಲಾಯರ್ ಹೇಳ್ತಾ ಇದ್ದಾರೆ, ನೋಡಿದ್ರ ಮೇಡಮ್, ಕೆಟ್ಟ ಉದ್ದೇಶ ಅಂತ ಬೇರೆ ಹೇಳ್ತಾ ಇದ್ದಾರೆ, ಖಂಡಿತ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು, ತಮ್ಮ ಗಂಡನ್ನ ನಿಮ್ಮ ಎದುರುಗಡೆ ಯಾವ ರೀತಿ ಇವರು ಕೀಳಾಗಿ ನೋಡ್ತಾ ಇದ್ದಾರೆ ನೋಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಲಾಯರ್ ಸಹ ಹೇಳ್ತಾ ಇರ್ತಾರೆ, ನೋಡಿ ಮೇಡಮ್, ಗಂಡ ಇದ್ದಂಗೆ ಬೇರೆಯವ್ರ ಜೊತೆ ಹಾಗೆ ಬೇರೆಯವ್ರ ಮನೇಲಿ ಇರೋದು ತಪ್ಪಲ್ವಾ, ಹಾಗೆ ಶಾರದವರು ಯಾರ ಜೊತೆ ಇದ್ರು, ಯಾರ ಜೊತೆ ಓಡಾಡ್ತಿದ್ರು, ಅದಕ್ಕೆಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಈ ಕಡೆ ಸಾಕ್ಷಿನ ತಗೊಂಡೋಗಿ ಜಡ್ಜ್ಗೆ ಕೊಡ್ತಾ ಇರ್ತಾರೆ. ಜಡ್ಜ್ ಅದನ್ನೆಲ್ಲ ಸಾಕ್ಷಿ ನೋಡ್ತಾ ಇರಬೇಕಾದ್ರೆ ಸಿದ್ದುಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಜಡ್ಜ್ ಹೇಳ್ತಾ ಇರ್ತಾರೆ, ನೋಡಿಮ್ಮ, ನೀವು ತಪ್ಪು ಮಾಡಿದ್ದೀರಾ ಅಂತ ಅನ್ನೋದಕ್ಕೆ ನರಸಿಂಹನ ಹತ್ರ ಸಾಕ್ಷಿ ಇದೆ, ನರಸಿಂಹ ತಪ್ಪು ಮಾಡಿದ್ದೇನೆ ಅಂತ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದ್ದರೆ ಹೇಳಿ ಅಂತ ಅಂದಾಗ ಈ ಕಡೆ ಶಾರದಾ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ನಿಂತ್ಕೋತಾಳೆ. ಅಷ್ಟೊತ್ತಿಗೆ ಶಾರದಾ ಕಡೆ ಲಾಯರು, ನೋಡಿ ಮೇಡಮ್, ನೋಡಿ ಇವ್ರ ಆನರ್, ಇವರು ನನ್ನ ಕ್ಲೈಂಟು ತುಂಬ ಇನ್ನೋಸೆಂಟ್, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು, ಇವರಿಗೆ ಮಗುವಿನ ಅವಶ್ಯಕತೆ ಇಲ್ಲ, ಇವಾಗೇನೋ ಬೇಕಾಗಿದೆ, ಅದಕ್ಕೋಸ್ಕರ ಸಿಂಪತಿ ಎಂಪತಿ ಅಂತ ತೋರಿಸ್ಕೊಂಡು ಬಂದಿದ್ದಾರೆ, ಇವರು ಕಷ್ಟದಲ್ಲಿದ್ದಾಗ ಒಂದು ದಿನವೂ ಸಹಾಯ ಮಾಡಿಲ್ಲ, ಆಲ್ರೆಡಿ ಒಂದ್ಸಲ ಮಗುನ ಕಿಡ್ನಾಪ್ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ, ಇಲ್ಲ ಮೇಡಮ್, ಸುಳ್ಳು ಹೇಳ್ತಿದ್ದಾರೆ ಅಂತ ಕೈ ಮುಗಿದು ಹೇಳ್ತಾ ಇರ್ತಾನೆ. ಹಾಗೆ ಅವರು ಇಂಡಿಪೆಂಡೆಂಟ್ ವುಮೆನ್ ಆಗಿ ಬರ್ತಾ ಇದ್ದಾರೆ, ಅವರು ಒಳ್ಳೆ ಲೈಫ್ನ ಅವ್ರ ಮಗಳಿಗೆ ಲೀಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಹಾಗೆ ಇಂಡಿಪೆಂಡೆಂಟ್ ಆಗಿ ತನ್ನ ಮಗಳನ್ನ ತುಂಬ ವರ್ಷದಿಂದ ಸಾಕ್ತಾ ಇದ್ದಾರೆ, ಅಂಥದ್ದವ್ರನ್ನ ಕೀಳಾಗಿ ನೋಡೋದು ತಪ್ಪಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಬ್ಜೆಕ್ಷನ್ ಇವರ ಆನರ್ ಅಂತ ಈ ಕಡೆ ನರಸಿಂಹ ಲಾಯರ್ ಮತ್ತೆ ಹೇಳ್ತಾ ಇರ್ತಾರೆ. ಆಗ ಜಡ್ಜು ಅಬ್ಜೆಕ್ಷನ್ ಗ್ರಾಂಟೆಡ್ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಕ್ಲೈಂಟ್ ಮೇಲೆ ಹೇಳ್ತಿರೋದೆಲ್ಲ ಸುಳ್ಳು, ಖಂಡಿತ ಅವರು ಮಗುನ ಕಿಡ್ನಾಪ್ ಮಾಡಿಲ್ಲ, ಏಕೆಂದರೆ ಅದಕ್ಕೆ ನಮ್ಮ ಹತ್ರ ಬಲವಾದ ಸಾಕ್ಷಿನೂ ಇದೆ, ನಿಮ್ಮ ಹತ್ರ ಅದನ್ನು ತೋರಿಸಿದ್ದೀನಿ. ಹಾಗೆ ಒನ್ ಮೋರ್ ಯುವರ್ ಆನರ್, ಶಾರದಾ ಅವರು ತಾಯಿ ಅನ್ನೋದು ಎಷ್ಟು ಸತ್ಯನೋ ಹಾಗೆ ಈ ಕಡೆ ನನ್ನ ಕ್ಲೈಂಟ್ ಆದ ನರಸಿಂಹನು ತಂದೆ ಅನ್ನೋದು ಅಷ್ಟೇ ಸತ್ಯ, ಅಂದಮೇಲೆ ತನ್ನ ಮಗುನ ಯಾರಾದರೂ ಕಿಡ್ನಾಪ್ ಮಾಡ್ತಾರಾ ಹೇಳಿ ಅಂತ ಈ ಕಡೆ ನರಸಿಂಹ ಲಾಯರ್ ವಾದ ಮಾಡ್ತಾ ಇರ್ತಾರೆ. ಹಾಗೆ ಸ್ವಂತ ಮಗಳನ್ನ ಯಾರಾದರೂ ಹೊತ್ಕೊಂಡು ಹೋಗ್ತಾರೆ ಇವ್ರ ಆನರ್ ಅಂತ ನರಸಿಂಹ ಲಾಯರ್ ಹೇಳ್ತಾ ಇರಬೇಕಾದ್ರೆ, ಹೌದು ಸರ್, ನೀವು ಹೇಳ್ತಿರೋದು ಕರೆಕ್ಟು, ಅಂದಮೇಲೆ ಹೆಂಡತಿ ಮಗು ಜವಾಬ್ದಾರಿನ ತಗೋಬೇಕಿತ್ತು, ಒಂದು ದಿನನೂ ಮಗುನ ನೋಡೋಕ್ಕೆ ಅಂತ ಬರ್ದವನು ಇವಾಗ ಯಾಕೆ ಬಂದಿದ್ದಾನೆ, ಅಂದಮೇಲೆ ಇನ್ನೊಂದು ಹೆಂಡ್ತಿನ ಏನಕ್ಕೆ ಮದುವೆ ಆಗಿದ್ದಾನೆ ಅಂತ ಶಾರದಾ ವಾದ ಮಾಡ್ತಾ ಇರ್ತಾಳೆ. ಆಗ ಜಡ್ಜ್ ಏನು ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಶಾರದಾ ಕಡೆ ಲಾಯರ್ ಹೇಳ್ತಾ ಇರ್ತಾರೆ, ಎಸ್ ಇವ್ರ ಆನರ್, ಖಂಡಿತ ಇವನು ಮದುವೆ ಆಗಿದ್ದಾನೆ, ಮದುವೆ ಮಾಡಿ ಶಾರದಾ ಅವರಿಗೆ ಅನ್ಯಾಯ ಮಾಡಿದ್ದೇನೆ ಅಂತ ಅನ್ಬೇಕಾದ್ರೆ ಏನಪ್ಪ ಅಂತ ಕೇಳ್ತಿರ್ಬೇಕಾದ್ರೆ ನರಸಿಂಹ, ನಾನು ಯಾವ ಮದುವೆನೂ ಆಗಿಲ್ಲ, ಸುಳ್ಳು ಸುಳ್ಳು ಹೇಳ್ತಿದ್ದಾಳೆ ಶಾರದಾ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಜಡ್ಜ್ ಸಹ ಹೇಳ್ತಾ ಇರ್ತಾರೆ, ನೀವು ಈ ರೀತಿ ಎಲ್ಲ ಸುಳ್ಳು ಹೇಳೋಕ್ಕಾಗಲ್ಲ, ನಿಜನೇ ಆಗಿದ್ರೆ ಅದನ್ನು ಸತ್ಯ ಅಂತ ಪ್ರೂವ್ ಮಾಡಿ, ಹಾಗೆ ಕೋರ್ಟಿಂದ ಸತ್ಯ ಏನಾದರೂ ಇದ್ದರೆ ನಮ್ಮ ಹತ್ರ ತಂದುಕೊಡಿ ಕೋರ್ಟಿಗೆ ಅಂತ ಕೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ, ಸುಮಿತ್ರ ಹಾಗೆ ಮುರಳಿ, ವಿಮಲ ಎಲ್ಲರೂ ಸಹ ದೇವಸ್ಥಾನಕ್ಕೆ ಅಂತ ಬರ್ತಾ ಇರ್ತಾರೆ. ಬಂದಾಗ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಅದು ಶಾರದನಿಗೆ ಒಳ್ಳೇದಾದರೆ ಸಾಕು, ಡೈವರ್ಸ್ ಆದರೆ ಸಾಕು, ಅವಳಿಗೊಂದು ಒಳ್ಳೆ ಜೀವನ ಕೊಡಿಸ್ಬೇಕು ನಾವು ರೀ ಅಂತ ಹೇಳ್ತಿರ್ಬೇಕಾದ್ರೆ ಆ ಹುಡುಗಿನ ಮನೆಗೆ ಬಂದಮೇಲೆ ತುಂಬ ಅಂದರೆ ತುಂಬ ಒಳ್ಳೇದು ಮಾಡಿದ್ದಾಳೆ, ಈ ನೆಪದಲ್ಲಾದರೂ ಅವಳಿಗೋಸ್ಕರ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ, ಆಯಿತು ಬಾ, ಅದಕ್ಕೋಸ್ಕರ ನಾನು ಬರ್ತೀನಿ, ಖುಷಿ ನನಗೂ ಅಂತ ಈ ಕಡೆ ದಶರಥ ಹೇಳ್ತಿರ್ಬೇಕಾದ್ರೆ ವಿಮಲ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಏನಣ್ಣ, ಹಂಗಾದ್ರೆ ನಾವು ದೇವಸ್ಥಾನಕ್ಕೆ ಬಂದಿದ್ದು ಶಾರದಾಗೋಸ್ಕರ ಅಂತ ಅಂದಾಗ, ಹ್ಞೂ ಹಂಗೆ ಅನ್ಕೋ, ದೇವ್ರು ನೋಡೋಕ್ಕೋಸ್ಕರ ಬಂದಿದ್ವಲ್ವಾ, ಖುಷಿ ಪಡು ವಿಮಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ನಾನೇನೋ ಅನ್ಕೊಂಡೆ ಜ್ಯೋತಿಕಾ ಮತ್ತೆ ಸಿದ್ದುಗೋಸ್ಕರ ಬಂದಿದ್ದೀರಾ ಅಂತ ಅನ್ಕೊಂಡೆ ಅಂತ ಅಂದ್ಬಿಟ್ಟು ಹಾಗೆ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಅಣ್ಣ, ನಿಜವಾಗ್ಲೂ ನನಗೆ ಶಾರದನ ಮೇಲೆ ಏನು ಕೋಪ ಇಲ್ಲ, ಆದರೆ ಸಿದ್ದು ದಿನೇ ದಿನ ಅವಳ ಮೇಲೆ ಪ್ರೀತಿನ ಬೆಳೆಸ್ಕೋತಾ ಇದ್ದಾನೆ, ಅದನ್ನು ನನಗೆ ನೋಡಿಕೊಂಡು ಸಹಿಸ್ಕೊಳಕ್ಕಾಗ್ತಿಲ್ಲ, ನನ್ನ ಮಗಳು ನನ್ನ ಸಿದ್ದುನ ಮದುವೆ ಆಗಬೇಕು ಅಷ್ಟೇ, ನನ್ನ ಮಗ ಮತ್ತು ನಿನ್ನ ಮಗಳು ಇಬ್ಬರು ಚೆನ್ನಾಗಿರಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಅವಳು ಶಾರದಾಗೆ ಡೈವರ್ಸ್ ಸಿಗಬಾರ್ದು, ಅವಳು ಗಂಡನ ಜೊತೆ ಎಲ್ಲಾದರೂ ಸುಖವಾಗಿರಲಿ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ನಾವಂತೂ ಜ್ಯೋತಿಕಾ ಸಿದ್ದುಗೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೇಕಾದ್ರೆ, ಸರಿ ಆಯಿತು ನಡೀರಿ ಅಂತ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಹಣ್ಣು ಹಾಗೆ ಕಾಯಿ ಎಲ್ಲನೂ ಅರ್ಚಕರಿಗೆ ಕೊಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದಶರಥ ತನ್ನ ಮನಸ್ಸಲ್ಲಿ ಅನ್ಕೋತಿರ್ತಾನೆ, ಶಾರದಾ ನನ್ನ ಮಗಳಲ್ಲ, ಆದರೆ ಮಗಳ ಸ್ಥಾನದಲ್ಲಿ ತನ್ನ ಎಲ್ಲ ಕೆಲಸನೂ ಅವಳು ಮಾಡಿದಾಳೆ, ಎಷ್ಟೋ ಕಷ್ಟ ಸುಖಗಳಿಗೆ ನಮಗೆ ಆಗಿದ್ದಾಳೆ, ಹಾಗೆ ನನ್ನ ನಿಜವಾದ ಮಗಳು ಎಲ್ಲಿದ್ದಳು ನನಗೆ ಗೊತ್ತಿಲ್ಲ, ಅವಳು ಶಾರದಾ ಥರ ಕಷ್ಟಪಡ್ತಾ ಇದ್ದರೆ ಇವಳಿಗೆ ನಾನು ಏನಾದರೂ ಸಹಾಯ ಮಾಡಿದರೆ ನನ್ನ ಮಗಳಿಗೂ ಏನಾದರೂ ಸಹಾಯ ಆಗ್ಬೋದು ಅಂತ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ, ಶಾರದಾಗೆ ಡೈವರ್ಸ್ ಸಿಕ್ಬಿಟ್ಟು ಅವಳ ಲೈಫು ಚೆನ್ನಾಗಿರಂಗೆ ಮಾಡೋ ಭಗವಂತ ಅಂತ ದಶರಥ ಕೇಳ್ತಾ ಇದ್ದರೆ ಇನ್ನೊಂದು ಕಡೆ ವಿಮಲನೂ ಕೇಳ್ಕೊತಾ ಇರ್ತಾಳೆ, ನಿನ್ನ ಹತ್ರ ನಾನು ಯಾವಾಗಲೂ
ಯಾವಾಗಲೂ ಕೇಳ್ತಿರೋದು ಒಂದೇ, ನನ್ನ ಕಾಲು ಸರಿ ಮಾಡಪ್ಪ, ಎಲ್ಲರಂತೆ ನಾನು ಓಡಾಡಬೇಕು ಅಂತ ಕೇಳ್ಕೊತಾ ಇದ್ದೆ. ಆದರೆ ಇವಾಗ ನಾನು ಅದನ್ನು ಕೇಳ್ತಾ ಇಲ್ಲ. ನನ್ನ ಕಾಲು ಸರಿ ಮಾಡದಿದ್ರೂ ಪರವಾಗಿಲ್ಲ, ನನ್ನ ಮಗ ಇಷ್ಟಪಟ್ಟಂತೆ ಅವಳು ನನ್ನ ಅಣ್ಣನ ಮಗಳನ್ನ ಮದುವೆ ಆಗಲೇಬೇಕು, ನನ್ನನ್ನು ಇಷ್ಟಪಡೋ ನನ್ನ ಕುಟುಂಬ ಯಾವಾಗಲೂ ಚೆನ್ನಾಗಿರಬೇಕು, ಈ ಮದುವೆಗೆ ಶಾರದಾ ಅಡ್ಡಿ ಆಗಬಾರ್ದು, ಆ ರೀತಿ ಕಾಪಾಡು ಭಗವಂತ ಅಂತ ವಿಮಲನು ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವರು ಬಲ್ದ ಕಡೆಯಿಂದ ಹೂ ಕೊಟ್ಟಾಗ ಈ ಕಡೆ ವಿಮಲನಿಗೆ ತುಂಬ ಖುಷಿ ಆಗ್ತಿದ್ದಾರೆ. ಇನ್ನೊಂದು ಕಡೆ ವೈದೇಹಿ, ನಂದು ಸಹ ಒಂದು ಅರ್ಚನೆ ಇದೆ, ನಾನೊಬ್ಬರು ಹೆಸರು ಹೇಳ್ತೀನಿ, ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಡಿ ಅಂತ ಬಂದು ನಿಂತ್ಕೊಂಡಾಗ ವೈದೇಹಿನ ನೋಡಿ ಈ ಕಡೆ ಮುರಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಜಡ್ಜ್ ಹೇಳ್ತಾ ಇರ್ತಾರೆ, ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ, ನರಸಿಂಹ ಮದುವೆ ಆಗಿರೋದಕ್ಕೆ ಏನಾದರೂ ನಿಮ್ಮ ಹತ್ರ ಪ್ರೂಫ್ ಇದೆಯಾ ಅಂತ ಅಂದಾಗ ಶಾರದಾ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ನರಸಿಂಹ ಕಡೆ ಇರೋ ಲಾಯರ್ ಹೇಳ್ತಾ ಇರ್ತಾರೆ, ಅವ್ರ ಹತ್ರ ಯಾವ ಸಾಕ್ಷಿನೂ ಇಲ್ಲ ಮೇಡಮ್, ಯಾಕೆಂತ ಅಂದರೆ ನರಸಿಂಹ ಮದುವೆನೇ ಆಗಿಲ್ಲ, ಇನ್ನೇನು ಸಾಕ್ಷಿ ತರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ನರಸಿಂಹ ಕಣ್ಣೀರು ಹಾಕ್ಕೊಂಡು ಮತ್ತೆ ಡ್ರಾಮಾ ಮಾಡ್ತಾ ಇರ್ತಾನೆ, ನೋಡಿ ಇವರ ನಾನು ತುಂಬ ಇಷ್ಟಪಟ್ಟು ಶಾರದಾನ ನೋಡ್ಕೊತಾ ಇದ್ದೆ, ದುಡಿಯೋಕ್ಕೋಸ್ಕರ ಬ್ಯಾಂಗ್ಳೂರಿಗೆ ಬಂದೆ, ನೋಡಿದರೆ ಇವಳು ಮದುವೆ ಆಗಿದ್ದೀನಿ ಅಂತ ಇಲ್ಲ ಸಲ್ಲದ ಆರೋಪನೆಲ್ಲ ನನ್ನ ಮೇಲೆ ಹೊರಿಸ್ತಾ ಇದ್ದಾಳೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ. ಮತ್ತೆ ಶಾರದಾ ಮತ್ತೆ ಬೇಜಾರು ಮಾಡ್ಕೊಂಡು ಕೋಪದಿಂದ ಹೇಳ್ತಾ ಇರ್ತಾಳೆ, ಹಾಗಾದರೆ ಶೋಭನ್ ಯಾಕೆ ನಿನ್ನ ಮನೇಲಿ ಇಟ್ಕೊಂಡು ಸಂಸಾರ ಮಾಡ್ತಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಸುಳ್ಳು ಹೇಳ್ತಿದ್ದಾಳೆ ಅಂತ ಮತ್ತೆ ಈ ಕಡೆ ನರಸಿಂಹ ವಾದ ಮಾಡ್ತಿರ್ಬೇಕಾದ್ರೆ ಶಾರದಾ ಕಡೆ ಲಾಯರ್ ಹೇಳ್ತಾ ಇರ್ತಾರೆ, ನನ್ನ ಕ್ಲೈಂಟ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಮೇಡಮ್, ಇವನು ಇನ್ನೊಂದು ಸಂಸಾರನ ಮಾಡ್ತಾ ಇದ್ದೇನೆ, ಅದನ್ನು ಸಹಿಸೋಕ್ಕಾಗದೆ ಶಾರದಾ ಅವರಿಬ್ಬರಿಗೆ ಹೇಗಾದರೂ ಇರಲಿ ಅಂತ ಬಿಟ್ಟು ಬಂದಿದ್ದಾಳೆ, ನೋಡಿದರೆ ಮತ್ತೆ ಆರೋಪ ಹೊರಿಸ್ತಿದ್ದಾರೆ ಅಂತ ಅನ್ಬೇಕಾದ್ರೆ ಮತ್ತೆ ಈ ಕಡೆ ನರಸಿಂಹ ಲಾಯರ್ ವಾದ ಮಾಡ್ತಾ ಇರ್ತಾರೆ, ನಮ್ಮ ಕ್ಲೈಂಟ್ ಹೇಳ್ತಿರೋದೆಲ್ಲ ಸುಳ್ಳು ಆಯಿತಾ, ಏನು ಗೊತ್ತಾ ಅಂತಂದರೆ ಅವ್ರು ಏನೇ ಸಾವಿರ ಸುಳ್ಳು ಹೇಳ್ಬೋದು, ಆದರೆ ಅದಕ್ಕೆ ಬೇಕಾಗಿರೋದು ಪ್ರೂಫು, ಆ ಪ್ರೂಫ್ನ ತೋರ್ಸೋಕೆ ಹೇಳಿ ಇವರ ಆನರ್ ಅಂತ ಜಡ್ಜ್ ಹತ್ರ ವಾದ ವಿವಾದನ ಮಾಡ್ತಾ ಇರ್ತಾರೆ. ಮತ್ತು ಶಾರದಾ ಕಡೆ ಲಾಯರ್ ಹೇಳ್ತಾ ಇರ್ತಾರೆ, ನಮ್ಮ ಹತ್ರ ಇವಾಗ ಸಾಕ್ಷಿ ಇಲ್ದಲೇ ಇರ್ಬೋದು ಮೇಡಮ್, ಆದರೆ ಸ್ವಲ್ಪ ಟೈಮ್ ಕೊಡಿ, ನಾವು ಖಂಡಿತ ತಂದು ತೋರಿಸ್ತೀನಿ ಅಂತ ಈ ಕಡೆ ಲಾಯರ್ ಹೇಳ್ತಾ ಇರಬೇಕಾದ್ರೆ ಈ ಕಡೆ ನರಸಿಂಹ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನೀನೇ ನನ್ನ ಜೀವ, ನೀನೇ ನನ್ನ ಸರ್ವಸ್ವ, ನೀನಿಲ್ಲ ಅಂದರೆ ನನಗೆ ಬದುಕೋಕ್ಕಾಗಲ್ಲ, ಪ್ಲೀಸ್ ಶಾರದಾ ನೀನು ಮತ್ತು ನನ್ನ ಮಗು ನನಗೆ ಬೇಕು ಅಂತ ಅನ್ಬೇಕಾದ್ರೆ ಶಾರದಾ ಬೈತಾ ಇರ್ತಾಳೆ, ಎಂತೆಂಥ ಕಷ್ಟಗಳನ್ನೆಲ್ಲ ನೀನು ಬಿಟ್ಟೋದೆ, ಅಂಥವ್ನು ಯಾಕೆ ಶೋಭನ ಮದುವೆ ಆದೆ, ಇವಾಗ ನಾನು ಬೇಕಾ ನಿನಗೆ ಅಂತ ಬೈತಿರ್ಬೇಕಾದ್ರೆ ನೋಡಿ ಇವರನ್ನ, ನನಗೆ ಇವರಿಬ್ಬರು ತುಂಬಾ ಇಂಪಾರ್ಟೆಂಟು, ಪ್ಲೀಸ್ ನನಗೆ ನನ್ನ ಮಗು ಮತ್ತು ನನ್ನ ಹೆಂಡ್ತಿನ ಕೊಡಿಸಿ ಅಂತ ಕೈ ಮುಗಿದು ಕೇಳ್ತಾ ಇರ್ತಾನೆ. ಮತ್ತು ಶಾರದಾ ಹೇಳ್ತಾ ಇರ್ತಾಳೆ, ನಾನು ಖಂಡಿತ ಇವನ ಜೊತೆ ಹೋಗಲ್ಲ ಮೇಡಮ್, ಇವನ ಜೊತೆ ಏನಾದರೂ ನಾವು ಹೋಯ್ತು ಅಂತಂದರೆ ನನ್ನ ಮಗಳ ಭವಿಷ್ಯ ಹಾಳಾಗುತ್ತೆ ಅಂತ ಅಂದಾಗ, ಇಲ್ಲ ಮೇಡಮ್ ನೋಡು ಶಾರದಾ, ನೀನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸ್ಬಿಡ್ತೀನಿ, ನನ್ನ ಮಗಳಿಗೆ ಒಳ್ಳೆ ಭವಿಷ್ಯ ಕೊಡ್ತೀನಿ, ಪ್ಲೀಸ್ ನನ್ನ ಜೊತೆ ಬಾ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಮೇಡಮ್ ಖಂಡಿತ ನಾನು ಹೋಗಲ್ಲ, ಏಕೆಂದರೆ ನಾನು ತಪ್ಪೇ ಮಾಡಿಲ್ಲ, ಅದನ್ನು ಕ್ಷಮಿಸೋಕ್ಕೆ ನೀನು ಯಾರು, ನಾನು ಆತ್ಮಸಾಕ್ಷಿಯಾಗಿ ಬದುಕ್ತಾ ಇದ್ದೀನಿ, ಜನರ ಸಾವಿರ ಮಾತನ್ಬೋದು, ಆದರೆ ನನ್ನ ಆತ್ಮಸಾಕ್ಷಿ ಏನು ಹೇಳುತ್ತೋ ಅದನ್ನೇ ಮಾಡಿರೋದು ಮೇಡಮ್, ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಂತ ಇಬ್ಬರು ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ. ಅದಕ್ಕೆ ಜಡ್ಜ್ ಹೇಳ್ತಾ ಇರ್ತಾರೆ, ನೋಡಮ್ಮ ನೀನು ನೋಡಿದರೆ ಮದುವೆ ಆಗಿದ್ದೇನೆ ಅಂತ ಹೇಳ್ತೀಯ, ಅವ್ನು ನೋಡಿದರೆ ನಾನು ಮದುವೆ ಆಗಿಲ್ಲ, ನೀನೇ ಬೇಕು ಅಂತ ಹೇಳ್ತಾ ಇದ್ದೇನೆ, ನಾನು ಇಬ್ಬರು ಮಾತನ್ನು ಕೇಳೋಕ್ಕೆ ರೆಡಿಯಾಗಿಲ್ಲ, ಕಾನೂನು ಮಹಿಳೆ ಪರ ಇದೆ ಅಂತ ಅದನ್ನು ದುರುಪಯೋಗ ಪಡಿಸ್ಕೊತಿದ್ದಾರೆ, ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ ಏನಾದರೂ ಸಿಕ್ಕಿದರೆ ನಾನು ಸರಿಯಾಗಿ ಜಡ್ಮೆಂಟ್ನ ಕೊಡಬೇಕಾಗುತ್ತೆ, ಅದಕ್ಕೆ ನೀವು ಸಾಕ್ಷಿ ತರಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ ಹೇಳ್ತಾ ಇರ್ತಾನೆ, ನಾನು ನಿಜವಾಗ್ಲೂ ಮದುವೆ ಆಗಿಲ್ಲ, ಅದಕ್ಕೆ ಬೇಕಾದ್ರೆ ನಮ್ಮ ಅಮ್ಮನೇ ಸಾಕ್ಷಿ ಕೇಳಿ ಅಂತ ಅಂದಾಗ ಶಾರದಾ ಕೂಗಾಡ್ತಾ ಇರ್ತಾಳೆ, ಅವ್ರ ಅಮ್ಮನೂ ಅದೇ ರೀತಿ, ಇವನು ದೊಡ್ಡ ನೀಚ, ಅವ್ರ ಅಮ್ಮ ಅದೇ ರೀತಿ ಮಾತಾಡ್ತಾರೆ ಮೇಡಮ್, ಪ್ಲೀಸ್ ನಂಬೇಡಿ ಅಂತ ಹೇಳ್ತಾ ಇರ್ತಾಳೆ. ನರಸಿಂಹನ ತಪ್ಪನ್ನು ಹುಡುಕ್ಬೇಕು ಅಂತ ಅಂದರೆ ನಮಗೆ ಸರಿಯಾದ ಸಾಕ್ಷಿ ಜೊತೆ ಕೋರ್ಟಿಗೆ ಬರಬೇಕಮ್ಮ, ಅಲ್ಲಿವರೆಗೂ ಸಹ ಈ ಕೇಸ್ನ ಮುಂದೂಡಲಾಗುತ್ತೆ ಅಂತ ಜಡ್ಜ್ ಹೇಳ್ತಾ ಇರ್ತಾರೆ. ಹಾಗೆ ಕೋರ್ಟ್ ಮುಂದೂಡೋಕ್ಕೂ ಮುಂಚೆ ನರಸಿಂಹ ಅವರು ದಿನಕ್ಕೊಂದು ಗಂಟೆ ಮಗುನ ನೋಡ್ಬೋದು ಅಂತ ಹೇಳಿದ ತಕ್ಷಣ ಈ ಕಡೆ ದೀಪಗೂ ಶಾಕ್ ಆಗ್ತಿರುತ್ತೆ, ಹಾಗೆ ಶಾರದನು ಶಾಕ್ ಆಗಿ ಜಡ್ಜ್ ಮುಖನ ನೋಡ್ತಾ ಇದ್ದರೆ ಈ ಕಡೆ ನರಸಿಂಹನಿಗೆ ತುಂಬ ಖುಷಿಯಾಗಿ, ನಿಮ್ಮಿಂದ ನನಗೆ ತುಂಬ ಅಂದರೆ ತುಂಬಾ ಅನುಕೂಲ ಆಯಿತು ಮೇಡಮ್, ತುಂಬ ಉಪಕಾರ ಆಯಿತು, ಯಾರೂ ಸಹ ನನ್ನನ್ನು ಕಳ್ಳ ಅಂತಲೂ ಅನ್ನಲ್ಲ, ಸುಳ್ಳ ಅಂತಲೂ ಅನ್ನಲ್ಲ, ಕಿಡ್ನಾಪರ್ಸ್ ಅಂತಲೂ ಅನ್ನಲ್ಲ, ತುಂಬ ಅಂದರೆ ತುಂಬ ಉಪಯೋಗ ಆಯಿತು, ನನ್ನ ಮಗು ಅಂದರೆ ನನಗೆ ಪ್ರಾಣ, 1 ಗಂಟೆ ನೋಡೋಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ತುಂಬ ಥ್ಯಾಂಕ್ಸ್ ಅಂತ ಜಡ್ಜ್ಗೆ ಕೈ ಮುಗಿತಿರ್ಬೇಕಾದ್ರೆ ಜಡ್ಜ್ ಸಹ ಎದ್ದು ಹೋಗ್ತಾ ಇರ್ತಾರೆ. ಈ ಕಡೆ ಲಾಯರ್ ಎಲ್ಲರೂ ಸಹ ಕೈ ಮುಗಿದು ನಿಂತ್ಕೋತಾರೆ. ಇನ್ನೊಂದು ಕಡೆ ಜಡ್ಜ್ ಎಲ್ಲ ಹೋಗ್ತಾ ಇರಬೇಕಾದ್ರೆ ನರಸಿಂಹ ಲಾಯರು ಖುಷಿಯಾಗಿ ನಾವೇ ಗೆದ್ದಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಮಾತ್ರ ಕಣ್ಣೀರು ಹಾಕ್ಕೊಂಡು ಅವರು ನಾನು ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಸಹ ಏನು ಮಾಡೋಕ್ಕಾಗದೆ ಅಸಹಾಯಕನಾಗಿ ಶಾರದಾ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವೈದೇಹಿ ಸಹ ಅರ್ಚನೆ ಮಾಡಿಸ್ತಾ ಇರಬೇಕಾದ್ರೆ ಸಡನ್ ಆಗಿ ಈ ಕಡೆ ಸುಮಿತ್ರನ ನೋಡ್ತಾಳೆ. ಸುಮಿತ್ರನ ನೋಡಿ ನಾನು ನೋಡಲಿಲ್ಲ ಸಾರಿ ಅಂತ ಅಂದಾಗ ಪರವಾಗಿಲ್ಲ ಹೇಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಚೆನ್ನಾಗಿದ್ದೀನಿ ಅಂತ ವೈದೇಹಿನೂ ಹೇಳ್ತಾ ಇರ್ತಾಳೆ. ಈ ಕಡೆ ದಶರಥ ಮತ್ತು ಸುಮಿತ್ರನಿಗೆ ವೈದೇಹಿ ನಡೆ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ವಿಮಲನ ನೋಡಿಬಿಟ್ಟು ಚೆನ್ನಾಗಿದ್ದೀರಾ ವಿಮಲ್ ಅವರೇ ಅಂತ ಕೇಳಬೇಕಾದ್ರೆ ಹಾಂ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹಿಂಗೆ ಮಾತುಕತೆ ಆಡ್ತಾ ಇರಬೇಕಾದ್ರೆ ಮುರಳಿ ಮುಖ ನೋಡಿಕೊಂಡು ಹಾಗೆ ಕೋಪ ಮಾಡಿಕೊಂಡು ವೈದೇಹಿ ನಿಂತ್ಕೋತಾಳೆ. ಮತ್ತೆ ಕೇಳ್ತಾ ಇರ್ತಾಳೆ ಮಕ್ಕಳೆಲ್ಲ ಎಲ್ಲಿ ಹೇಗಿದ್ದಾರೆ ಅಂತ ಅಂದಾಗ ಮಕ್ಕಳೆಲ್ಲ ಬ್ಯುಸಿ ಆಗಿದ್ದಾರೆ, ಅವರಿಗೋಸ್ಕರ ನಾವು ಟೆಂಪಲ್ಗೆ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ದಶರಥ ಹೇಳ್ತಾ ಇರ್ತಾನೆ, ಪರಿಚಯ ಇರೋರು ಅವಾಗವಾಗ ಸಿಗಬೇಕು, ಅವಾಗ ನಮಗೂ ಸಹ ಖುಷಿ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ನಾನು ಹೇಳ್ತಾ ಇರ್ತೀನಿ ಅವಾಗವಾಗ ಬಾ ವಿಮಾ ನನಗೂ ಕಂಪ್ನಿ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಬರಲ್ಲ ಅಂತ ಅಂತಾರೆ ಬಾವ ಅಂತ ಅನ್ಬೇಕಾದ್ರೆ, ಪುರ್ಸೊತ್ತಾದಾಗ ಬರ್ತೀನಿ, ನಾನು ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಲ್ವಾ, ಟೈಮ್ ಇಲ್ಲ ಅಂತ ವೈದೇಹಿ ಮುರಳಿಗೆ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅರ್ಚಕರು ಭಕ್ತಿಯಿಂದ ದೇವರಿಗೆಲ್ಲ ಪೂಜೆ ಮಾಡಿ ಎಲ್ಲರಿಗೂ ಸಹ ಮಹಾಮಂಗಳಾರತಿಯನ್ನು ಕೊಟ್ಟಾದ್ಮೇಲೆ ಈ ಕಡೆ ಸುಮಿತ್ರನ ಹತ್ರ ಬಂದು ಹೇಳ್ತಾ ಇರ್ತಾರೆ, ಈ ಕುಂಕುಮನ ತಗೊಳ್ಳಿ, ನಿನ್ನೆ ವಿಜಯದಶಮಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ದೇವರಿಗೆ ಅಭಿಷೇಕ ಮಾಡಿದ ಕುಂಕುಮ, ಇದನ್ನು ಇಟ್ಕೊಂಡ್ರೆ ಹಣೆ ಮೇಲೆ ಇಟ್ಕೊಂಡ್ರೆ ನಿಮ್ಮ ಗಂಡನಿಗೂ ಸಹ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನು ತಗೊಂಡು ಸುಮಿತ್ರ ತಾಳಿಗೆ ಮತ್ತು ಹಣೆಗೆ ಇಟ್ಕೋತಾಳೆ. ಇನ್ನೊಂದು ಕಡೆ ವಿಮಲನ್ನು ಸಹ ಇಟ್ಕೊಂಡಾಗ ಅರ್ಚಕರು ವೈದೇಹಿಗೆ ಕೊಟ್ಟು ತಗೊಳ್ಳಿ ನಿಮ್ಮ ತಾಳಿಗೆ ಇಟ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಬಂದಿರೋ ಜನಗಳು ನಗಾಡ್ತಾ ಇರ್ತಾರೆ. ಏನು ಹೇಳ್ತಿದ್ದೀರ ಅರ್ಚಕರೇ, ಅವಳು ತಾಳಿನೇ ಇಲ್ಲ, ಅವಳದು ಮದುವೆನೇ ಆಗಿಲ್ಲ, ಅವಳಿಗೆ ಹೋಗಿ ಹೋಗಿ ಕುಂಕುಮನ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಈ ಕಡೆ ವೈದೇಹಿಗೆ ತುಂಬ ಬೇಜಾರಾಗಿ ಕಣ್ಣೀರು ಹಾಕೊಂಡು ಮುರಳಿ ಮುಖನ ನೋಡಿಕೊಂಡು ಹೊರಟೋಗೇ ಬಿಡ್ತಾಳೆ. ಇನ್ನೊಂದು ಕಡೆ ಅರ್ಚಕರು ನಿಂತ್ಕೊಳ್ಳಿ ಪ್ರಸಾದ ಕೊಡ್ತೀನಿ ಅಂತ ಹೇಳಿದ್ರು ಸಹ ಹೊರಟೋಗೇ ಬಿಡ್ತಾಳೆ. ಇನ್ನೊಂದು ಕಡೆ ವಿಮಲ ಹೇಳ್ತಾ ಇರ್ತಾಳೆ, ಕೊಡಿ ಅರ್ಚಕರೇ, ಹಣ್ಣು ಕಾಯಿನ ಕೊಡಿ, ನಾನು ಅವರಿಗೆ ಕೊಡ್ತೀನಿ ಅಂತ ಅಂದಾಗ ಅವರು ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಮುರಳಿ ಕಿತ್ಕೋತಾನೆ. ನಿನಗೆ ಯಾಕೆ ತೊಂದರೆ, ನಾನೇ ವೈದೇಹಿಗೆ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ಸ್ವಲ್ಪ ಕೋಪ ಮಾಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಬನ್ನಿ ಎಲ್ಲೋ ಹೊರಗಡೆ ಇರ್ಬೋದು, ವೈದೇಹಿಯವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಮಾತಾಡ್ಸೋಣ ಅಂತ ವೈದೇಹಿನ ಹುಡ್ಕೊಂಡು ಎಲ್ಲೋ ಹೊರಗಡೆ ಬರ್ತಾ ಇರಬೇಕಾದ್ರೆ ದಶರಥ ಮಾತ್ರ ಯೋಚನೆ ಮಾಡ್ತಿರ್ತಾನೆ. ಇಷ್ಟು ವರ್ಷ ಆದಮೇಲೆ ನನಗೆ ಸಾಕಿದ ಮಗಳು ಬೇರೆ, ನನ್ನ ಎತ್ತು ಮಗಳು ಬೇರೆ ಅಂತ ನನಗೆ ಗೊತ್ತಾಗಿದೆ, ಆದರೆ ನನ್ನ ಎತ್ತು ಮಗಳು ಖಂಡಿತ ನನಗೆ ಸಿಗಲ್ವೋ ಗೊತ್ತಿಲ್ಲ, ಇನ್ನೂ ಎಷ್ಟು ವರ್ಷ ಅವಳಿಗೋಸ್ಕರ ಕಾಯಬೇಕು, ನಾನೇನಾದರೂ ಅವಳನ್ನ ನೋಡ್ತೀನೋ ಅಥವಾ ಸತ್ತೇ ಹೋಗ್ತೀನೋ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಮಹಾಗುರುಗಳು ಬಂದು ಅಲ್ಲಿ ನಿಂತ್ಕೊಬಿಡ್ತಾರೆ. ದಶರಥ ಅವ್ರ ಮುಂದೆ ಬಂದು, ಗುರುಗಳೇ ನೀವಾ ಅಂತ ಅಂದಾಗ ಭಾಗ್ಯ ಕಣ್ಮುಂದೆ ಇದೆ, ಆದರೆ ಅದನ್ನು ದೃಷ್ಟಿಯಿಂದ ನೋಡೋಕ್ಕೆ ನಿನ್ನ ಅಂತರಂಗ ಸಾಲದು, ಬಹಿರಂಗ ಸಾಲದು, ಅಂತರಂಗ ದೃಷ್ಟಿಯಿಂದ ನೀನು ನೋಡಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮನುಷ್ಯರಿಂದ ಆಗದಲ್ಲಿರೋ ಎಷ್ಟೋ ಕೆಲಸಗಳನ್ನು ಆ ದೇವರು ಕೈ ಹಿಡಿದು ಮಾಡಿಸ್ತಾನೆ, ಗೊತ್ತಿಲ್ಲದಿರೋ ಇರೋ ಎಷ್ಟೋ ರಹಸ್ಯಗಳನ್ನು ಗೊತ್ತಾಗಕ್ಕೆ ಕಾಲ ಕೂಡಿ ಬರಬೇಕು, ಕಾಲ ಕೂಡಿ ಬಂದಾಗ ಅದನ್ನು ತಿಳ್ಕೊಳ್ಳೋಕ್ಕೆ ಗುಂಡಿಗೆ ಗಟ್ಟಿ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇದೇನಿದು ವಿಚಿತ್ರವಾಗಿ ಮಾತಾಡ್ತಿದಾರಲ್ಲ ಅಂತ ದಶರಥ ತಲೆ ಕೆಡಿಸ್ಕೊಂಡು ನೋಡ್ತಾ ಇರ್ತಾನೆ. ಹಾಗೆ ಇನ್ಯಾರೋ ಗೊಂಬೆ ಆಟಕ್ಕೆ ಇನ್ಯಾರೋ ಬಲಿಯಾಗಿದ್ದಾರೆ, ಸುಖ ಸಂತೋಷಗಳು ಬಿಕಾರಿಗೆ ಸಿಕ್ಕಿದೆ, ಹಾಗೆ ಕಷ್ಟ ಕಾಪರ್ಯಗಳೆಲ್ಲವೂ ಸಹ ರಾಜ್ಕುಮಾರಿಗೆ ಸಿಕ್ಕಿವೆ ಅಂತ ಹೇಳ್ತಾ ಇರ್ತಾರೆ. ದೇವರು ಆಡಿಸ್ತಾನೆ, ನಾವು ಆಡ್ತೀವಿ ಅಷ್ಟೇ ಅಂತ ಅಂದಾಗ ನಿಮ್ಮ ಮಾತುಗಳು ಏನು ನನಗೆ ಅರ್ಥ ಆಗ್ತಿಲ್ಲ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ ಖಂಡಿತ ಒಂದಲ್ಲ ಒಂದು ದಿನ ಸತ್ಯ ಗೊತ್ತಾಗುತ್ತೆ, ಆದರೆ ನಾವು ಕಾಯಬೇಕು ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಹಾಗೆ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ನೀನು ಗಟ್ಟಿ ಮನಸ್ಸು ಮಾಡಿಕೊಂಡು ಕಾಯೋದಷ್ಟೇ ನಿನ್ನ ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ವಿಮಲ ಯೋಚನೆ ಮಾಡ್ತಾ ಇರ್ತಾಳೆ, ಅವಧೂತರು ಯಾದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಥಿಂಕ್ ಮಾಡ್ತಾ ಇರ್ತಾಳೆ. ಸುಮಿತ್ರ ಬಂದು ಹೇಳ್ತಾ ಇರ್ತಾಳೆ, ಅವಧೂತರು ಹೇಳ್ತಿದ್ದಾರೆ ಅಂತ ಅಂದರೆ ನಮಗೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಅಲ್ವಾ ರೀ, ಹಾಗಾದರೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂದರೆ ನಮಗೆ ಇನ್ನು ಮುಂದೆ ಒಳ್ಳೇದಾಗುತ್ತೆ ಅಲ್ವಾ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಈ ಕಡೆ ಅವಧೂತರೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಸ್ವಲ್ಪ ಹೇಳ್ತೀರಾ ಅಂತ ವಿಮಲ ಕೇಳ್ತಿರ್ಬೇಕಾದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ ಬದಲು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕಣ್ಣೆದುರು ನಡೆಯುತ್ತಂಥ ಅನಾಚಾರಗಳಿಗಿಂತ ಮುಂದಾಗೋದ ಅನಾಹುತಗಳೇನು ದೊಡ್ಡದಲ್ಲ, ಆದರೆ ನನಗೇನು ಅರ್ಥ ಆಗ್ತಿಲ್ಲ ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ಎಲ್ಲ ಅರ್ಥ ಆಗುತ್ತೆ, ಕಾಲನೇ ನಿಮಗೆ ಹತ್ರವಾಗಿ ಖಂಡಿತ ಅದಕ್ಕೆ ಉತ್ತರನ ಕೊಟ್ಟೆ ಕೊಡುತ್ತೆ, ನಾನೊಬ್ಬ ಅವಧೂತ, ಎಲ್ಲನೂ ಸಹ ಹೇಳೋಕೆ ವಿಧಿ ನನ್ನ ಕೈಲಿ ಹೇಳಿಲ್ಲ, ಹಾಗೆ ಎಲ್ಲದೂ ಸಹ ಒಳ್ಳೆಯದಾಗುತ್ತೆ, ಹೋಗಿ ಬನ್ನಿ ಅಂತ ಹೇಳಿದಾಗ ಶಾಕ್ ಆಗಿ ವಿಮಲ ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.